ಬ್ರಾಟ್ ಟು ಯು ಬೈ ವಿಗಾರ್ಡ್. ಇವತ್ತು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಸ್ವಾರ್ಥಕ್ಕೋಸ್ಕರವಾಗಿ, ಕುಟುಂಬಕ್ಕೋಸ್ಕರವಾಗಿ ಈ ರಾಜ್ಯ ಸರ್ವನಾಶ ಮಾಡ್ತಾರೆ ಅಂತೇಳಿ. ಕನಕಪುರದಲ್ಲಿ ಎಷ್ಟು ಮನೆ ಹಾಳು ಮಾಡಿದ್ದೀರಿ ಈ 25 ವರ್ಷದ ರಾಜಕಾರಣದಲ್ಲಿ. ಎಂಥದ್ದು ಕುಮಾರಸ್ವಾಮಿಗೆ ಲಿಗೆಸಿ ಇದೆಯಂತೆ. ಇವ್ರ ಪಾಪ ಹಳ್ಳಿ ರೈತರ ಮಕ್ಕಳಂತೆ. MLA ಆಗಿ ಇಲ್ಲಿ ವಿಧಾನಸಭೆ ಕಲಾಪ ಮುಗಿಸಿ ಬಸ್ನಲ್ಲಿ ಹೋಗಿ ಹೊಳೆನರಸೀಪುರದಲ್ಲಿ ಆ ಪಡಲಿ ಪವಿತ್ರ ಚಡ್ಡಿ ಹಾಕೊಂಡು ಆಲೂಗಡ್ಡೆ ಬೆಳೆ ಆಗ್ತಾ ಇದ್ದಂಥ ಒಬ್ಬ ರೈತನ ಮಗ ಏನು ಪ್ರೈಮ್ ಮಿನಿಸ್ಟರ್ ನಾನು ಅಂತ ಹೇಳಿ ತಗಲಾಕೊಂಡು ಎಲ್ಲೂ ಓಡಾಡಿಲ್ಲ ಅವರು. ನೀವು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ನೋಡಿಲ್ಲ, ಅವರೊಬ್ಬ ರೈತನ ಮಗ ಅಂತ ನೀವು ಅವ್ರನ್ನ ಗುರುತಿಸಿದಿರಿ. ಈ ನಾಡಿನ ಜನತೆ ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಏನೇನು ನಡೆಸ್ತಾ ಇದ್ದೀರಿ ನೋಡ್ತೀನಿ. ಇಲ್ಲಿ ಹೇಳಿದ್ರಲ್ಲ, ನಮ್ಮ ನೀರು ನಮ್ಮ ಇವತ್ತು ಏನು ಮಾಡಿದಿರಿ, ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅಂತ ಹೇಳಿ ಈಗ ಹೊರಟಿದ್ದೀರಿ. ಮೊನ್ನೆ ತಮಿಳ್ನಾಡಿನಲ್ಲಿ ಯಾವ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು, DMK ಇವರ ಅಂಗಪಕ್ಷ, ಇವರ ಮೈತ್ರಿ ಪಕ್ಷ, ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಘೋಷಣೆ ಆ DMK ಪಕ್ಷ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ. ನೀವಿನ್ನೇನು ಕಡಿತೀರಪ್ಪ ಅವ್ರ ಜೊತೆ ಸೇರ್ಕೊಂಡು ಮೇಕೆದಾಟು ಕಟ್ತೀರಾ? ಮೇಕೆದಾಟನ್ನು ಕಟ್ಟತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಏನಾದರೂ ಸಾಧ್ಯ ಇದ್ದರೆ ಅಲ್ಲಿ ಕೂತಿದ್ದಾರೆ, ಅವರೊಬ್ಬರ ಕೈನಲ್ಲಿ ಸಾಧ್ಯ. ಇವತ್ತು ಈ ಮೈತ್ರಿಯನ್ನು BJP ಜೊತೆ JDS ಪಕ್ಷ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕಲ್ಲ. ಯಾವ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು ಸಂಪೂರ್ಣ ನೆನೆಗುದಿಗೆ ಬಿದ್ದಿದೆ. ಅಪ್ಪರ್ ಕೃಷ್ಣ ಅದಕ್ಕೊಂದು ಜೀವ ಕೊಟ್ಟರು ದೇವೇಗೌಡರು. ಅಪ್ಪರ್ ಕೃಷ್ಣ ಯೋಜನೆಗೆ ಅವರು ಪ್ರಧಾನಮಂತ್ರಿಗಳಾಗಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತು 15,000 ಕೋಟಿ ಆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ದುಡ್ಡು ಬಂತು. ಅಪ್ಪರ್ ಭದ್ರ ನಾನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಮೈತ್ರಿ ಪಕ್ಷದ ಸರ್ಕಾರದಲ್ಲಿ ಯಡಿಯೂರಪ್ಪನವರು ನಾವು ಮಾಡಿದಂಥ ಕಾರ್ಯಕ್ರಮ ಇದೆಲ್ಲ. ಹೇಳ್ತಾ ಹೋದರೆ 2 ಗಂಟೆ ಮಾತನಾಡಬಲ್ಲ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಕನಕಪುರದ ನನ್ನ ತಂದೆ ತಾಯಂದರಿಗೆ, ಇವತ್ತು ನಿಮ್ಮ ಮುಂದೆ ನಾನು ಒಂದು ಮಾತು ಕೊಡ್ತೇನೆ. ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳು ಇವತ್ತೇನು 2 ದಿವಸಗಳ ಹಿಂದೆ ನಿಮ್ಮನ್ನು ಕರೆದು ನಾನು ಸಭೆ ಮಾಡಿದ್ದು, ಸುಮಾರು 35-40 ಜನ ಮನೆಗೆ ಬಂದ್ರಿ. ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿದೆ. BJPಯ ಕಾರ್ಯಕರ್ತರು ಇದ್ದೀರಿ ಇಲ್ಲಿ. ಇವತ್ತು ನೀವಿಬ್ಬರೂ ಸೇರಿ ಒಂದು ಸಭೆಯನ್ನು ಇವತ್ತು ಮಾಡಬೇಕು ಅಂತೇಳಿ 2 ದಿವಸದಿಂದ ನಿಮಗೇನು ತಾಕೀತು ಮಾಡಿದೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಇವತ್ತು ಕನಕಪುರದಲ್ಲಿ ಇವತ್ತು ದೇವೇಗೌಡರು ಪ್ರಾರಂಭ ಮಾಡಿದಂಥ ಹೋರಾಟದಿಂದ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಈ ತಾಲೂಕಿನ ಜನತೆ ಇವತ್ತು ಜನತಾದಳದ ಪರವಾಗಿದ್ದಾರೆ, ಅವರು ವಿರೋಧವಾಗಿದ್ದಾರೆ. ನಿಮಗೆ ಶಕ್ತಿ ಇದೆ. ಈ ಶಕ್ತಿಯನ್ನು ಸರಿಯಾದ ರೀತಿ ನೀವು ಉಪಯೋಗ ಮಾಡ್ಕೊಂಡ್ರೆ, ನಿಮ್ಮಲ್ಲಿ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಮ್ಮ ಕಾರ್ಯಕರ್ತರ ಧ್ವನಿಯಾಗಿ ನೀವು ನಿಂತರೆ ಈ ಚುನಾವಣೆಯಲ್ಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಕನಿಷ್ಠ 15-20 ಸಾವಿರ ಮತವನ್ನು, ಹೆಚ್ಚಿನ ಮತವನ್ನು ನೀವು ತರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ನಿಮಗೆ ಕೆಲವು ದುಡುಕಿ ಹಲವಾರು ಬಾರಿ ತಪ್ಪು ನಿರ್ಧಾರಗಳನ್ನು ಮಾಡಿದ್ದೀರಿ. ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ನಾನು ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರದಲ್ಲಿ ಭಾಗವಹಿಸಿ ತಪ್ಪು ಮಾಡ್ಕೊಂಡೆ, ನನ್ನ ಪಕ್ಷ ಹಾಳು ಮಾಡಿದ್ದಾರೆ. ಪಾಪ ಹೇಳ್ತಾರೆ, ಕುಮಾರಸ್ವಾಮಿ BJP ಜೊತೆ ಮೈತ್ರಿ ಮಾಡಿಕೊಂಡು ಅವರಪ್ಪ ಕಟ್ಟಿರ್ತಕ್ಕಂಥ ಜನತಾದಳವನ್ನು ಮಾರಾಟ ಮಾಡಿಬಿಟ್ಟಿದ್ದಾನೆ. ಆ ಪಕ್ಷ ಮುಳುಗೋಯ್ತು. JDSನ ಕಾರ್ಯಕರ್ತರು, BJP ಕಾರ್ಯಕರ್ತರು ನಮ್ಮ ಆಫೀಸ್ ಬಾಗಿಲು ತೆಗೆದಿದೆ, ನಮ್ಮ ಮನೆ ತೆಗೆದಿದೆ, ಬನ್ನಿ ಬನ್ನಿ ಅಂತ ಕರೀತಾವ್ರೆ. ಪಾಪ ಶಿವಕುಮಾರ್ ಅವರು, ಅವ್ರ ಪಕ್ಷ ಇಷ್ಟೊಂದು ಬಲಯುತವಾಗಿದ್ದರೆ ಇನ್ನು ಬೇರೆ ಪಕ್ಷಗಳ ಕಾರ್ಯಕರ್ತರನ್ನ ಬನ್ನಿ ಬನ್ನಿ ಅಂತ ಯಾಕಪ್ಪ ಕರಿತೀಯ? ಪಾಪ ಹೇಳ್ತಾರೆ JDS ಪಕ್ಷ ಉಳಿಬೇಕು, JDS ಪಕ್ಷ ಸಾಯಬಾರ್ದಂತೆ, JDS ಪಕ್ಷ ಉಳಿಬೇಕಂತೆ. ಉಳಿಯಕ್ಕೆ ಏನು ಮಾಡ್ತಾ ಇದೆಯಾ ಹೇಳಪ್ಪ? ಈ ಪಕ್ಷ ಉಳಿಸ್ಲಿಕ್ಕೆ ಈ JDSನ ಮುಗಿಸ್ಬೇಕು ಅಂತ ಹೇಳಿ ನನ್ನ ಜೊತೆ 10 ಜನ ಶಾಸಕರು ಈಗಾಗಲೇ ನಮ್ಮ ಮನೆ ಕಾಂಪೌಂಡ್ ಬಂದುಬಿಟ್ಟವ್ರೆ. 12 ಜನ ರೆಡಿಯಾಗವ್ರೆ. JDS ಮುಳುಗಿಸ್ತೀನಿ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ JDS ಉಳಿಬೇಕು ಅಂತ ಹೇಳ್ತೀರಲ್ವೇ? ದಯವಿಟ್ಟು ಇವತ್ತು ಈ ಸಭೆಯನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಿದ್ದೀರಿ?
ನಿಮಗೆ ಶಕ್ತಿ ಇದೆ. ನೋಡಿದ್ದೀರಿ ಇವರ ಹಟ್ಟಹಾಸಗಳನ್ನು, ಎಷ್ಟು ಕುಟುಂಬಗಳ ಪರಿಸ್ಥಿತಿಗಳನ್ನು ಎಲ್ಲಿತ್ತು. ಮರಳೆ ಬೇಕುಪ್ಪೆ ಗ್ರಾಮದ ತಾಯಂದಿರು 1 ವರ್ಷ 2 ವರ್ಷ ಕೋರ್ಟು ಕಚೇರಿ ಆದಂಥ ದಿನಗಳು ನಾನು ಕಂಡಿದ್ದೇನೆ. ಬೇಕಾದಷ್ಟು ವಿಷಯಗಳನ್ನು ಚರ್ಚೆ ಮಾಡಬಲ್ಲೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ಪಾಪದ ಕೂಡ ಏನು ತುಂಬಿದೆ. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಕಾಲಚಕ್ರ ಸುತ್ತಾ ಇದೆ, ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಅನ್ನೋದನ್ನು ಇದು ಕಂಡಿದ್ದೇವೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಒಬ್ಬ ರೈತನ ಕುಟುಂಬ brought to you by Vigart.